ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪ ಬಂದಿದೆ. ಅದು ತನಿಖೆ ಎಫ್ಐಆರ್ ಆಗೋದು ಹೈಕೋರ್ಟ್ನಲ್ಲಿ ನಂತರ ಅವ್ರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ನಿರ್ದೇಶನತೆ. ಯಾವ ನೈತಿಕ ಹೊಣೆ? ಈಗ ನೋಟ್ ಇಷ್ಟು ಜನ ಸತ್ರು, ಮೋದಿ ನೈತಿಕ ಹೊಣೆ ಹೊತ್ರ? ಗುಜರಾತ್ನಾಗ 1000 ಜನ ಸತ್ರು, ಮೋದಿ ನೈತಿಕ ಹೊಣೆ ಹೊತ್ರ? ಬಾಂಬ್ ಸ್ಕ್ವಾಡ್ ಆಯ್ತು, ಗುಜರಾತ್ ಆರ್ಮಿಯವ್ರು ಸತ್ರು, 40 ಜವಾನರು. ಯಾರಾದ್ರೂ ರಾಜೀನಾಮೆ ಕೊಟ್ರ? ಹೋಮ್ ಮಿನಿಸ್ಟರ್ ಆಗಲಿ, ಮೋದಿ ಆಗಲಿ? ಇಷ್ಟು ರೈಲ್ ದುರ್ಗಂಧಗಳು ನಡೀತು, ನೀವು ರಾಜೀನಾಮೆ ಕೊಟ್ರ? ಭ್ರಷ್ಟಾಚಾರ ಬಿಜೆಪಿಯವರು ನಿಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥವ್ರನ್ನ ನೀವು ಪಾರ್ಟಿಯಾಗಿ ಸೇರಿಸ್ಕೊಂಡು ತೊಳಿತಾ ಇದ್ದೀರಿ. ಎಷ್ಟು ಜನರನ್ನ ಭ್ರಷ್ಟಾಚಾರಗಳನ್ನ ತಗೊಂಡು ಸೇರಿಸ್ಕೊಂಡಿಲ್ಲ ನೀವು? ಸೊ ಹಾಗಾಗಿ ಪ್ರೂವ್ ಮಾಡಿ ನೀವು. ಎಸ್, ರಾಜ್ಯಪಾಲರು ಪ್ರಮೋಷನ್ ಕೊಟ್ಟರು, ಕುಮಾರಸ್ವಾಮಿ ಯಾಕೆ ಕೊಟ್ಟಿಲ್ಲ? ಕುಮಾರಸ್ವಾಮಿ ಯಾಕೆ ಕೊಟ್ಟಿಲ್ಲ? ಮುರುಗೇಶ್ವರಣ್ಣ ಆದಿದ್ದು ಯಾಕೆ ಕೊಟ್ಟಿಲ್ಲ? ಜೊಲ್ಲೆ ಮೊಟ್ಟೆ ತಿಂದಲ್ಲ ಯಾವ ಆಯಮ್ಮಂದು ಯಾಕೆ ಕೊಟ್ಟಿಲ್ಲ? ನೀವು ರಾಜ್ಯಪಾಲರು ಕೊಡ್ಬೇಕಾದ್ರೆ ಎಲ್ರಿಗೂ ಕೊಡ್ಬೇಕು. ಕುಮಾರಸ್ವಾಮಿ ಹೇಳ್ತಾರೆ ಸಹಿ ನಂದಲ್ಲ, ಕರೀರ ಪ್ರಸಾದಿಗೆ ಸೆಕ್ರೆಟ್ರಿ ಅಲ್ಲ ಅಂದ್ರೆ ಅವರೆಲ್ಲ ಆಫೀಸರ್ಸ್ಗಳು ಜೈಲಿಗೆ ಹೋಗ್ತಾರೆ. ರಾಜ್ಯಪಾಲರ ಏನು ಮಾಡ್ತಿದ್ದೀರಿ ನೀವು? IAS ಆಫೀಸರ್ಸ್ಗಳ ಮೇಲೆ ಯಾವುದೇ, ನನಗೆ ಗೊತ್ತಿದೆ ಈ ರಾಜ್ಯದ ಯಾವುದೇ IAS ಆಫೀಸರು ಸುಳ್ಳು ಹೇಳಿ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡ್ತಕ್ಕಂಥ ಆಫೀಸರ್ಗಳು ಇಲ್ಲ. ಪ್ರಸಾದ್ ಪಾಪ ಒಳ್ಳೆ ಆಫೀಸರು. ಕುಮಾರಸ್ವಾಮಿ ಹಿಂಗೆ ಹೇಳಿದಾದ್ಮೇಲೆ ಯಾರು ತಿದ್ದುಪಡಿ ಮಾಡಿದ್ದಾರೆ? ಏನು 550 ಎಕರೆ ಜಮೀನು ತಗೊಂಡು ನಾವು ತಿದ್ದುಪಡಿ ಮಾಡ್ಬಿಟ್ಟ ಬಂದು ಫೈಲಲ್ಲೇ. ಸೊ ಹಾಗಾಗಿ ಇವರ ನೈತಿಕತೆನೂ ಇಲ್ಲ, ಸಿದ್ಧಾಂತನೂ ಇಲ್ಲ. ದುಡ್ಡು ಮಾಡೋ ಕುಟುಂಬದವ್ರಿಗೆ ತಗೊಂಬ ಅಷ್ಟೇ. ದುರ್ದೈವ ನಮಗೆ. ಈಗ ಒಂದೊಂದ್ಸಲ ಅನ್ಸುತ್ತೆ ರಾಜಕಾರಣ ಬಿಟ್ಬಿಡ್ಬೇಕು ಅಂತ, ಮತ್ತೊಂದ್ಸಲ ಅನ್ಸುತ್ತೆ ಬಿಟ್ಟು ಹೋದ್ರೆ ಹೆದರು ಹೋದ್ರು ಅಂತಾರೆ. ಹೋರಾಟ ಮಾಡು, ಸಾಯೋ ತನಕ ಹೋರಾಟ ಮಾಡು. ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಲಿಲ್ವಾ? ಟಿಪ್ಪು ಸುಲ್ತಾನರು, ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡಲಿಲ್ಲ? ಹೆದರು ಓಡಲಿಲ್ಲ, ಅವರು ರಾಜಿ ಆಗಿಲ್ಲ, ಹೋರಾಟ ಮಾಡಿದ್ರು. ಅದೇ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ, ಹೋರಾಟ ಮಾಡ್ತೀವಿ. ನೋಡೋಣ ದೇವರು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತಾನೆ, ಜನ ಎಷ್ಟರ ಮಟ್ಟಿಗೆ ನಿಲ್ತಾರೆ. ಲೆಟ್ ಅಸ್ ವೇಟ್ ಅಂಡ್ ಸಿ.